ನೋಡಿ ದರ್ಶನ್ ಸರ್ ಎಷ್ಟು ಸಿಂಪಲ್ ಅಂದ್ರೆ ಜನ ಕ್ರೌಡು ಮುತ್ತಾ ಇದಾರೆ, ಫೋಟೋ ಅದು ಇದು ಎಲ್ಲ ಆಗ್ತಾ ಇದೆ. ನಾನು ದರ್ಶನ್ ಸರ್ಗೆ ಹೇಳಿದೆ, ಸರ್ ನನ್ಗಿಂತ ದೊಡ್ಡ ಅಭಿಮಾನಿ ನನ್ನ ತಮ್ಮ ಸರ್, ನನ್ನ ಕಸಿನು. ಅವನು ಎಲ್ಲದರಲ್ಲೂ ಆಕ್ಟಿವ್. ದರ್ಶನ್ ಸರ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಆಕ್ಟಿವ್ ಅವನು. ಸರ್ ಅವನೊಂದು ನೀವಂದ್ರೆ ಪ್ರಾಣ, ಒಂದು ಹಾಯ್ ಮಾಡಿ ಸರ್, ಸತ್ತೇ ಹೋಗ್ಬಿಡ್ತಾನಲ್ಲ ಅಂದ್ರೆ ಸೆಟ್ಟಿಗೆ ಬರಕ್ಕೆ ಹೇಳಿ ಸೆಟ್ಟಲ್ಲಿ ಹೋಗಿ ಅಂದ್ರೆ ಡೆವಿಲ್ ಮಾಡೋ ಟೈಮಲ್ಲಿ ಸರ್ ನನ್ನ ತಮ್ಮ ಅಂದ್ರೆ ಅವ್ರಿಗೆ ಅವತ್ತು ಟಗರುಪಲ್ಯದಲ್ಲಿ ಅದೇ ಮೇಲ್ ಕೂತ್ಕೊಂಡು ಹಾಯ್ ಮಾಡಿಸಿದ್ರಲ್ಲ ಅವ್ರೇನಾ ಅಂದ್ರು. ಅವನಿಗೊಂದು ಫೋಟೋ ಬೇಕಂತೆ ಸರ್, ಕರ್ಸ್ಲಾ ಈ ಮೂಮೆಂಟ್ ಅಲ್ಲಿ ಕರ್ಸೋದು ಸರಿನೋ ತಪ್ಪ ಅಂದಾಗ ಇಲ್ಲ 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 ಕರ್ಸಿ ಅಂದ್ರು. ನಾವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಜೊತೆ ಬದುಕಬೇಕು, ಅವ್ರ ಜೊತೆ ಹೌದು ಟೈಮ್ ಕಳೆಯಕ್ಕಾಗಲ್ಲ. ಯಾರೋ ಹೇಳಿದ್ನ ಯಾಕೆ ಕೇಳ್ಬೇಕು ನಾವು? ಇವತ್ತು ಇವ್ರ ಬಗ್ಗೆ ಮಾತಾಡ್ತಾರೆ, ಯಾರೋ ಬಗ್ಗೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಬೇಕಲ್ಲ ಅಲ್ವಾ? ಎಲ್ರ ಬಗ್ಗೆ ಏನೋ ಮಾತಾಡ್ತಾ ಇದಾರೆ ಅಂದ್ರೆ ಯಾರೋ ಕೆಲಸ ಇಲ್ದಿದ್ದವ್ರು ಮಾತಾಡ್ತಾವ್ರೆ ಅಂತ. ಪ್ರಕಾಶ್ ಸರ್ ಅಂತ ಡೈರೆಕ್ಟರ್, ಯಾರು ಡೈರೆಕ್ಟರ್ ಪ್ರಕಾಶ್ ಸರ್ ಅಂದ್ರೆ ಒಂದ್ ಮಾತಾಡಲ್ಲ. ಬಿಲಣ ಪ್ರಕಾಶ್ ಅಂದ್ರೆ ಅವ್ರಿಗೆ ಗೊತ್ತು ಆಡಿಯನ್ಸಿಗೆ ಮಾಸ್ಗೆ ಏನ್ ಕೊಡ್ಬೇಕು, ಕ್ಲಾಸ್ಗೆ ಏನ್ ಕೊಡ್ಬೇಕು, ಫ್ಯಾಮಿಲಿಗೆ ಏನ್ ಕೊಡ್ಬೇಕು ಎಲ್ಲ ಗೊತ್ತು ಅವರಿಗೆ. ಅದನ್ನೆಲ್ಲ ಹಿಡ್ಕೊಂಡು ಇಂಥ ದೊಡ್ಡ ಸೂಪರ್ ಸ್ಟಾರ್. ನಾನು ಅವ್ರನ್ನ ಯಾವಾಗ್ಲೂ ಐರಾವತ ಅನ್ನಕ್ಕೆ, ನಾನು ಯಾವುದೋ ಒಂದು ಇದ್ರಲ್ಲಿ ನೋಡಿದ್ದೆ ಆ ಐರಾವತ ಅನ್ನೋದನ್ನ, ಬಿಳಿ ಆನೆ ಅದು ಹೆಂಗಿರುತ್ತೆ ಅಂತ ನೋಡಿ ನನ್ಗೆ ಇವ್ರು ನೋಡಿದ್ರೆ ಯಾವಾಗ್ಲೂ ಐರಾವತ ಅಂತಾನೆ ಅನ್ಸೋದು. ಸರ್ ಅವ್ರಿಗೆ ಅಷ್ಟು ಪೇನ್ ಇತ್ತಲ್ಲ. ನಮ್ ಚಂದು ಅಣ್ಣ ಇದಾರಲ್ಲ 85 kg ಇದಾರೆ, ಅವ್ರನ್ನ ಎತ್ಕೊಳ್ಳೋ ಸೀನ್ ಇದೆ. ಬಾಸ್ ಹಂಗೆ ಎತ್ಕೊಂಡಿದ್ದಾರೆ, ನನ್ನನ್ನು ಎತ್ಕೊಳ್ಳೋ ಸೀನ್ ಇದೆ. ನಾನೊಂದು 70 kg ಇದ್ದೆ. ನೀವೆಲ್ಲ ಟಿವಿಲಿ ಎತ್ಕೊಂಡಿರೋ ಸಿನಿಮಾ ಥಿಯೇಟ್ರಲ್ಲಿ ಎತ್ಕೊಂಡಿರೋದು ಮಾತ್ರ ನೋಡ್ತೀರಾ. ಇಳಿಸಾದ್ರ ಮೇಲೆ ಬಾಸ್ ಪರಿಸ್ಥಿತಿ ಏನಿತ್ತು ನೋಡಿದಿರಾ? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಹುಲಿ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಸುದ್ದಿ ಮನೆ ಟಿವಿಲಿ ಕಾರ್ತಿಕ್ಗೆ ಓಪನಿಂಗ್ ತಗೊಳ್ತಾ ಇದಾರೆ ಅನ್ಕೊಂಡ್ರ? ಸೊ ಇದು ನಮ್ಮ ಸಿನಿಮಾ ರೀ, ಡೆವಿಲ್. ಅದಕ್ಕೆ ಸರ್ ನಾವು ಇಂಟ್ರೊಡಕ್ಷನ್ ಕೊಡ್ತೀವಿ ನಿಮಗೆ ಅಂತ ಹೇಳಿ ಇಷ್ಟೋ ತನಕ ಅವರು ಎಲ್ರಿಗೂ ಬೇರೆಯವ್ರಿಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ರು. ಸೊ ನಮ್ಮ ಜೊತೆ ಇದ್ದಾರೆ ರವಿ ಸರ್, ಸುದ್ದಿ ಮನೆಯ ಖ್ಯಾತ ನಿರೂಪಕರು. ಸೊ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವೆಲ್ಕಮ್ ಸರ್. ಎದೆ ಡವ ಅಂತಿದೆ. ಯಾಕೆ ಸರ್ ನಿಮ್ ಕೆಲ್ಸಕ್ಕೆ ಸುದ್ದಿ ಮನೆಯ ಮುಖ್ಯಸ್ಥರಿಗೆ ಒಂದು ರಿಕ್ವೆಸ್ಟ್, ಏನೋ ಒಂದು ಪಂಚ್ ಕೊಟ್ರು, ಸೀರಿಯಸ್ ತಗೋಬೇಡಿ. ಇಲ್ಲ ಕೆಲವೊಂದು ಪಂಚ್ ಚೆನ್ನಾಗಿತ್ತದು. ಖ್ಯಾತ ನಿರೂಪಕರಂದ್ರಿ, ಗೊತ್ತಿಲ್ಲ ನನಗೆ ಖ್ಯಾತ ಅಂತ. ಸರ್ ಇಲ್ಲಿ ಇದು ನಮಗ್ ಗೊತ್ತಾಗ್ಬಾರ್ದು, ನಮ್ ಕೆಲ್ಸ ಅಷ್ಟೇ ಗೊತ್ತಾಗ್ತಾ ಹೋಗ್ಬೇಕು. ನಿಮ್ ಕೆಲ್ಸ ಗೊತ್ತಾಗಿದೆ, ನಿಮ್ ಕೆಲ್ಸ ರೀಚ್ ಆಗಿದೆ. ಈ ನಿರೂಪಕ ಅನ್ನೋದು ನೀವು ಬರ್ಕೊಳ್ಳೋದಲ್ಲ. ಹುಲಿ ಕಾರ್ತಿಕ್ ಕಾಮಿಡಿಯನ್ ಅಂತ ನಾನು ಬರೆಯೋದಲ್ಲ, ಕಾಮಿಡಿಯನ್ ಅಂತ ಆಡಿಯನ್ಸ್ ಬರಿಬೇಕು, ನಿರೂಪಕರು ಅಂತ ಆಡಿಯನ್ಸ್ ಬರಿಬೇಕು. ಅವ್ರು ಕೊಟ್ರ ಮೇಲೆ ಆ ಪಟ್ಟ. ಈಗ ನಾವು ಆಡಿಯನ್ಸ್ ಆಗಿ ನಿಮ್ಮನ್ನ ನಿರೂಪಕರು ಅಂತ ಒಪ್ಕೊಂಡಿದೀವಿ. ಸೊ ನಿರೂಪಕರೇ ನೀವು. ಒಬ್ಬರು ಇಂಟರ್ವ್ಯೂ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ. ಅಲ್ಲಿ ಸರಿ ತಪ್ಪು, ಸಿಟ್ಟು ಬರೋವಂಥ ವಿಷಯ, ತಣ್ಣಗಾಗೋಂಥ ವಿಷಯ, ನೋವಾಗೋವಂಥ ವಿಷಯ, ಕಣ್ಣೀರು ಬರುವಂಥ ಎಲ್ಲ ವಿಷಯಗಳು ಇರ್ತವೆ. ಆ ವಿಷಯನ ಹೆಂಗೆ ಕೇಳಬೇಕು ಅಂತ ನಿರೂಪಕನಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಕಾರ್ಯಕ್ರಮಕ್ಕೆ ನಿರೂಪಕ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ದು ಗುಡ್ ಜಾಬ್ ಸರ್, ಆಲ್ ದ ಬೆಸ್ಟ್. ಹುಲಿ ಕಾರ್ತಿಕ್ನ ಒಂದು ಎನರ್ಜಿ ರವಿ ಸಹ ನನಗೆ ಪಾಸ್ ಆಯ್ತು. ಎಸ್, ಇದರ ನಡುವೆ ಕಾಫಿ ಕೂಡ ಮಾತಾಡೋಣ. 100%. ಎಸ್ ಪ್ಲೀಸ್. ಬಂದ್ರು ನಮ್ಗೆ ಹುಡುಗಿ ಓಕೆ ಸರ್? ನಿಮ್ಗೆ ಇದೆ, ಥ್ಯಾಂಕ್ ಯು. ಹುಡುಗಿ ಓಕೆನಾ? ಎಸ್ ಸರಿ. ನನಗೆ ಹುಲಿ ಕಾರ್ತಿಕ್ ಪ್ರತಿ ಸಲಿನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿ ಕಾಣಿಸೋದು ಹ್ಞೂ ಸರ್, ಒಂದು ಎನರ್ಜಿ. ಹ್ಞೂ ಸರ್. ಯೂಶಲಿ ಅಂತೀವಿ ನಾವು, ಗುರು ಇಲ್ಲಿ ಎನರ್ಜಿ ಇರಬೇಕು, ಇಲ್ಲೆಲ್ಲ ಎನರ್ಜಿ ಇರಬೇಕು ಅಂತ. ಬಟ್ ಹುಲಿ ಕಾರ್ತಿಕ್ಗೆ ಹೆಬ್ಬೆರಳಿಂದ ಈ ಮಸ್ತಕದಾಗ ಎನರ್ಜಿ ಇದೆಯಾ ಅಂತ. ಹೌದು ಸರ್. ಅಂದ್ರೆ ಈ ಎನರ್ಜಿ ಸುಮ್ಮನೆ ಅಲ್ಲ ಸರ್. ಈ ಎನರ್ಜಿ ಇಲ್ಲ ಅಂದ್ರೆ ಡೆವಿಲ್ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲಿ ನನ್ನಗಿಂತ ಬೆಟ್ರ್ ಇರೋರು, ನನ್ನಗಿಂತ ಉತ್ತಮ ಕಲಾವಿದರು, ನನಗಿಂತ ತುಂಬ ಚೆನ್ನಾಗಿ ಮಾಡೋ ಕಲಾವಿದರು, ಅವಕಾಶ ಸಿಗದೆ ಇರೋರು, ಅವಕಾಶ ಸಿಕ್ಕಿ ಹಿಂಗೆ ಇರೋರು ತುಂಬ ಜನ ಇದ್ದಾರೆ. ನನಗಿಂತ ಒಳ್ಳೆ ಕಲಾವಿದರು ಎಲ್ಲರೂ ರೇಸಲ್ಲಿದ್ದಾರೆ. ಈ ರೇಸಲ್ಲಿ ನಂಗೆ ಸುಸ್ತಾಯಿತು, ಒಂಚೂರು ಸುಧಾರಿಸ್ಕೊತೀನಿ ಅಂದರೆ ನಾನು ಇಲ್ಲಿರ್ತೀನಿ, ಎಲ್ಲ ಅಲ್ಲಿರ್ತಾರೆ. ಎಲ್ಲರೂ ಓಡಕ್ಕೆ ಬಂದಿರೋದು, ಓಡ್ತಾ ಇರ್ಬೇಕಷ್ಟೆ. ಜೊತೆಗೆ ಲಾಸ್ಟ್ ಟೈಮ್ ಒಂದು ಕಡೆ ಭೇಟಿಯಾದ ಮಾತಾಡುವಾಗ, ಸರ್ ಇಂಡಸ್ಟ್ರಿಗೆ ಬರುವಂಥ ಪ್ರತಿಯೊಬ್ಬ ಕಲಾವಿದನು ಒಂದು ಸಣ್ಣ ಅವಕಾಶಕ್ಕೆ ಕಾಯ್ತಾನೆ. ಹೌದು. ನಮಗೆ ಆ ಅವಕಾಶ ಸಿಕ್ಕಾಗ ಅದನ್ನ ನಾವು ತುಂಬಾ ಗಟ್ಟಿಯಾಗಿ ಅದನ್ನ ಸ್ವೀಕರಿಸಬೇಕು, ಪರ್ಫಾರ್ಮ್ ಮಾಡಬೇಕು ಅಂತಿದ್ರಿ ಸರ್. ನಾನು ಎಲ್ರಿಗೂ ಟ್ಯಾಗ್ ಬಂತು ನಿಮ್ಮಿಂದ ಅಂತ. ಯಾಕಂದ್ರೆ ಎಲ್ರಿಗೂ ಒಂದು ಮಾತು ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ನೋಡ್ರೋ ಕಲಾವಿದ ಅನ್ನೋನು ಬೆಳಗ್ಗೆ ಹುಟ್ಟಿ ಸಂಜೆ ಸಾಯ್ತಾನೆ. ಹೆಂಗೆ ಅಂತ ಹೇಳ್ತೀನಿ. ನೀವು ಮೇಕಪ್ ಹಚ್ಚೋ ತನಕ ಆಕ್ಟಿಂಗ್ ಮಾಡಕ್ ಆಗಲ್ಲ. ಮೇಕಪ್ ಹಚ್ಚಿದ್ರೆ ಆಕ್ಟ್ ಮಾಡ್ತೀರಾ, ಮೇಕಪ್ ತೆಗೆದ್ರೆ ಮತ್ತೆ ನಾರ್ಮಲ್ ಆಗ್ತೀರಾ. ಅಂದ್ರೆ ಬೆಳಗ್ಗೆ ಹುಟ್ಟೋ ಕಲಾವಿದ ಸಂಜೆ ಸಾಯ್ತಾನವನು. ಅಷ್ಟ್ರ ಒಳಗೆ ಅವನನ್ನ ತೃಪ್ತಿ ಪಡಿಸ್ಬೇಕು. ಅವನಿಗಿರೋದು ಒಂದೇ ದಿನ ಆಯಸ್. ನೀವು ಪ್ರತಿದಿನ ಒಂದೇ ಪಾತ್ರ ಮಾಡ್ಬೋದು, ಆದ್ರೆ ಪ್ರತಿದಿನ ಬಣ್ಣ ಬೇರೆ ಹಚ್ತೀವಿ. ಪ್ರತಿದಿನನೂ ಅವ್ನು ಬೇರೆ ಬೇರೆ ಹುಡ್ತಾನೆ ಇರ್ತಾನೆ ಕಲಾವಿದ. ಅವನು ಬೆಳಗ್ಗೆ ಹುಟ್ಟಿ ಸಂಜೆ ಸಾಯೋದ್ರೊಳಗೆ ಅವನು ತೃಪ್ತಿ ಪಡಿಸ್ಬೇಕು ಆಕ್ಟಿಂಗ್ ಮೂಲಕ ಮಾತ್ರ.
ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆ ಪಾತ್ರನ ಅನುಭವಿಸಕ್ಕೆ, ಎಷ್ಟು ಒಳಗೆ ಹೋಗಿ ಜೀವಿಸಕ್ ಸಾಧ್ಯ, ಅದನ್ನ ಮಾಡಬೇಕು. ಅದನ್ನ ಮಾಡಿದಾಗ್ಲೇ ಸಕ್ಸಸ್ ಆಗೋದು. ಡೆಫಿನೆಟ್ಲಿ. ಯಾವ ಕಲಾವಿದನು ಮೋಸ ಮಾಡ್ಬಾರ್ದು. ನಾವು ನಮ್ಮೊಳಗೆ ಒಬ್ಬ ಬರ್ತಾನಲ್ಲ, ಬಣ್ಣ ಹಾಕೋದ್ರು ಕೂಡ ಒಬ್ಬ ಏನೋ ಒಂದು ವೈಬ್ರೇಟ್ ಆಗುತ್ತಲ್ಲ, ಅದನ್ನ ಫುಲ್ ಜೀವಿಸ್ಬೇಕು ನಾನು. ಸೊ ಅದಕ್ಕೆ ಇಷ್ಟು ಚಿಕ್ಕದ ಅವಕಾಶ ಸಿಕ್ಲೆ ಅವ್ರು ಬಂದು ಹಿಂಗ್ ಹೋಗ್ಬಿಟ್ಟ ಬನ್ನಿ ಮಗ ಇನ್ನೊಂಚೂರು ಬರ್ಬೇಕಿತ್ತು ಅಲ್ವಾ, ಹಸುವಾಗಬೇಕು. ಇವೊಂದು ಹೋದ್ರೆ ಸಾಕು ಅನ್ಸ್ಬಾರ್ದು. ಇನ್ನೊಂದು ನನಗೆ ತುಂಬ ಪರ್ಸ್ನಲಿ ಕನೆಕ್ಟ್ ಆಗಿದ್ದು ಹುಲಿ ಕಾರ್ತಿಕ್ ಯಾವಾಗ ಅಂದ್ರೆ, ಕಲಾವಿದರ ಸಂಘದಲ್ಲಿ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಅದ್ರ ಸಿನಿಮಾದ ಹೆಸರು ಟಗರು ಪಲ್ಯ. ಹೌದು. ಒಬ್ಬ ವ್ಯಕ್ತಿ ಬರೋ ತನಕನೂ ಆ ಪ್ರೆಸ್ ಮೀಟು ಒಂದು ನಾರ್ಮಲ್ ಆಗಿರುತ್ತೆ. ಹೌದು. ಒಬ್ಬ ವ್ಯಕ್ತಿ ಬರ್ತಿದಂಗೆನೆ ಇರೋರೆಲ್ಲ ಫುಲ್ ಗಾಬರಿಯಾಗಿ ನೋಡ್ತಾರೆ. ಹೌದು. ಅದು ದರ್ಶನ್ ಸರ್ ಆಗಿರ್ತಾರೆ. ಅದು ಒಂದು ಇಂಪ್ರೆಷನ್. ಹೌದು. ಎರಡನೇ ಇಂಪ್ರೆಷನ್, ಸ್ಟೇಜ್ ಮೇಲೆ ಹೋದಾಗ ಅವ್ರು ಎಲ್ಲೋ ಒಂದ್ ಕಡೆ ಪಾಯಿಂಟ್ ಆಫ್ ವ್ಯೂ ನೋಡ್ತಿರ್ತಾರೆ. ಅಲ್ಲೋ ಪಕ್ಕದಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದು ಹುಲಿ ಕಾರ್ತಿಕ್ ಆಗಿರುತ್ತೆ. ಹೌದು. ಸೊ ಆ ಸಿಚುವೇಶನ್ ಹೆಂಗ್ ಮಾಡುತ್ತೆ, ಫಂಟಾಸ್ಟಿಕ್. ಅದೇನ್ ಗೊತ್ತಾ ಸಿಚುವೇಶನ್ ನೋಡಿ, ದರ್ಶನ್ ಸರ್ ಎಷ್ಟು ಸಿಂಪಲ್ ಅಂದ್ರೆ ಜನ ಕ್ರೌಡು ಮುತ್ತಾ ಇದಾರೆ, ಫೋಟೋ ಅದು ಇದು ಎಲ್ಲ ಆಗ್ತಾ ಇದೆ. ನಾನ್ ದರ್ಶನ್ ಸರ್ಗೆ ಹೇಳಿದೆ, ಸರ್ ನನ್ಗಿಂತ ದೊಡ್ಡ ಅಭಿಮಾನಿ ನನ್ನ ತಮ್ಮ ಸರ್, ನನ್ನ ಕಸಿನು. ಅವನು ಅವನು ಎಲ್ಲದರಲ್ಲೂ ಆಕ್ಟಿವ್. ದರ್ಶನ್ ಸರ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಆಕ್ಟಿವ್ ಅವನು. ಸರ್ ಅವನೊಂದು ನೀವಂದ್ರೆ ಪ್ರಾಣ, ಒಂದು ಹಾಯ್ ಮಾಡಿ ಸರ್, ಸತ್ಯ ಹೋಗ್ಬಿಡ್ತಾನಲ್ಲ ಅಂದ್ರೆ ಎಲ್ಲಿದಾರ ಅವರು ಕೇಳ್ತಾರ, ಅವರು ಎಲ್ಲಿದಾರ ಅವ್ರ ಹಾಯ್ ಹಾಯ್ ಅಂತಾರೆ. ಅಂದ್ರೆ ಅವರಿಗೆ ಪ್ರತಿ ಒಬ್ಬ ಅಭಿಮಾನಿನೂ ಒಂದೊಂದು ಮುತ್ತೆ. ಅಂದ್ರೆ ನಾನು ಅಬ್ಸರ್ವ್ ಮಾಡಿ ಸರಿ ಇದಾರೆ. ಕರೆಕ್ಟ್, 100% ನೋಡಿದೆ. ನನ್ನ ಫಸ್ಟ್ ಕಣ್ಣು ಸರ್ ಮೇಲೆ ಇತ್ತು. ಅವರು ಇನ್ನು ಕೈ ಮೇಲ್ ಮಾಡಿರ್ಲಿಲ್ಲ. ನೀವು ಅವ್ರ ಹತ್ರ ಲುಕ್ ಕೊಟ್ಟು ಈ ಪಾಯಿಂಟ್ ಆಫ್ ಹಿಂಗ್ ನೋಡ್ತೀರಿ, ಏನೋ ಸಣ್ಣ ಸಿಗ್ನಲ್ ಕೊಡ್ತೀರಿ. ಹೌದು. ಸೊ ನಾನು ಅವರಿಗೆ ಹೋಗಿ ಕಾಲಿಗೆ ಬಿದ್ನಲ್ಲ, ಕಾಲಿಗೆ ಬಿದ್ದು ಒಂದಿಷ್ಟೊತ್ತು ಮಾತಾಡಿದ್ವಿ. ನಿಮ್ ಸ್ಕಿಟ್ ಹೆಂಗಿದೆ, ನಿಮ್ ಸ್ಕಿಟ್ ಹಂಗಿದೆ, ಆ ಸ್ಕಿಟ್ ನೋಡಿದೀನಿ, ಈ ಸ್ಕಿಟ್ ಹಿಂಗ್ ಮಾಡಿದಾರೆ, ಬಹಳ ಚೆನ್ನಾಗ್ ಮಾಡ್ತೀರ ಅಂತ ಮಾತಾಡೋ ಗ್ಯಾಪ್ ಅಲ್ಲಿ ನಾನು ನನ್ನ ತಮ್ಮನ ಬಗ್ಗೆ ಹೇಳಿದೆ. ಆಮೇಲೆ ಅವ್ರ ಪಕ್ಕ ನಿಂತಾಗ ಅಲ್ಲಿದನ್ ಸರ್ ಅಂತ ಹೇಳಿದಾಗ ಅವ್ರು ಅವ್ರಿಗೆ ಹಾಯ್ ಮಾಡ್ತಾರೆ. ಅದಾದ್ರ ಮೇಲೆ ಅವರು ನನ್ನ ತಮ್ಮನ್ನ ಸೆಟ್ಟಿಗೆ ಬರಕ್ ಹೇಳಿ ಸೆಟ್ಟಲ್ಲಿ ಹೋಗಿ, ಅಂದ್ರೆ ಡೆವಿಲ್ ಮಾಡೋ ಟೈಮಲ್ಲಿ ಸರ್ ನನ್ನ ತಮ್ಮ ಅಂದ್ರೆ ಅವ್ರಿಗೆ ಅವತ್ತು ಟಗರು ಪಲ್ಯದಲ್ಲಿ ಅದೇ ಮೇಲ್ ಕೂತ್ಕೊಂಡು ಹಾಯ್ ಮಾಡಿಸಿದ್ರಲ್ಲ ಅವ್ರೇನಾ ಅಂದ್ರು. ಅವನಿಗೊಂದು ಫೋಟೋ ಬೇಕಂತೆ ಸರ್, ಕರ್ಸ್ಲಾ ಈ ಮೂಮೆಂಟ್ ಅಲ್ಲಿ ಕರ್ಸೋದು ಸರಿನೋ ತಪ್ಪ ಅಂದಾಗ ಇಲ್ಲ 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 ಕರ್ಸಿ ಅಂದ್ರು. ನನ್ನ ತಮ್ಮ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದ್ರು. ಸೆಲೆಬ್ರಿಟಿ ಅನ್ನೋ ಮಾತು ಅದು ನಿಜ ಸರ್. ನಾನು ತುಂಬಾ ಕಡೆನೂ ಅದನ್ನೇ ಹೇಳಿದೆ, ದೊಡ್ಡವರಿಗೆಲ್ಲ ದೊಡ್ಡತನ ಇರುತ್ತೆ. ನಾವು ಯಾರೋ ಊಹಾಪೋಹಗಳಿಗೆ ಅವ್ರನ್ನ ಚಿಕ್ಕೋರಾಗಿ ನೋಡ್ಬಾರ್ದು. ಅವ್ರ ಎದುರುಗಡೆ ಹೋಗಿ ಆ ಮಂಚ ಹೆಂಗೆ ಅಂತ ನೋಡಿದ್ರೆ ತಾನೇ ಗೊತ್ತಾಗತ್ತೆ ಸರ್. ನಿಜ ನಿಜ ಅಲ್ವಾ? ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಜೊತೆ ಬದುಕಬೇಕು, ಅವ್ರ ಜೊತೆ ಹೌದು ಟೈಮ್ ಕಳೆಯಕ್ಕಾಗಲ್ಲ. ಯಾರೋ ಹೇಳಿದ್ನ ಯಾಕೆ ಕೇಳ್ಬೇಕು ನಾವು? ಇವತ್ತು ಇವ್ರ ಬಗ್ಗೆ ಮಾತಾಡ್ತಾರೆ, ಯಾರೋ ಬಗ್ಗೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಬೇಕಲ್ಲ ಅಲ್ವಾ? ಎಲ್ರ ಬಗ್ಗೆ ಏನೋ ಮಾತಾಡ್ತಾ ಇದಾರೆ ಅಂದ್ರೆ ಯಾರೋ ಕೆಲಸ ಇಲ್ದಿದ್ದವ್ರು ಮಾತಾಡ್ತಾವ್ರೆ ಅಂತ. ನಿಜ ನಿಜ. ಒಳ್ಳೇದ್ನ ಮಾತಾಡಕ್ ಏನು ಅಂತ ನನ್ನ ಪ್ರಕಾರ. ನಿಮ್ಮ ಮಾತಲ್ಲಿರೋ ಗಂಭೀರತೆ ಅರ್ಥ ಆಯ್ತು, ನಿಮ್ಮದ್ಲ ಇರುವಂತ ಇಂಟೆನ್ಸಿಟಿ ಅರ್ಥ ಆಯ್ತು ನನಗೆ. ಹೌದು. ಡೆವಿಲ್ ಸಿನಿಮಾ ಯಾವಾಗ ಡೆವಿಲ್ ಅಂತ ಒಂದು ಸಿನಿಮಾ ಅನೌನ್ಸ್ ಆಗುತ್ತೋ, ಅದು ಸರಸ್ಸು ಅನ್ನೋ ಡೈಲಾಗ್ ಮಾತ್ರ ಮನೆ ಮುಂದೆ ಅವತ್ತು ಒಂದು ಸಣ್ಣ ಝಲಕ್ ಬಿಟ್ರು, ಒಂದು 24 hours ಎಲ್ರ ಬಾಯಲ್ಲಿ ಸರಸ್ಸು ಅಂತಾನೆ. ಹೌದು ಹೌದು ಹೌದು. ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನಾಗಿರುತ್ತೆ ನಿಮ್ಮ ಪ್ರಕಾರ? ದರ್ಶನ್ ಅನ್ನುವಂಥ ಒಂದು ಬ್ರ್ಯಾಂಡಾ, ಪ್ರಕಾಶ್ ಅನ್ನುವಂಥ ಬ್ರ್ಯಾಂಡಾ, ಡೆವಿಲ್ ಅನ್ನುವಂಥ ಬ್ರ್ಯಾಂಡಾ, ಓವರ್ ಆಲ್ ಏನು ಬ್ರ್ಯಾಂಡ್ ಅಂತ ನಿಮ್ಮ ಪ್ರಕಾರ? ಈ ಎರಡು ಬ್ರ್ಯಾಂಡ್ಗಳಿಗೆ ಒಂದಾದಾಗ ಒಂದು ಬ್ಲಾಸ್ಟ್ ಆಗುತ್ತಲ್ಲ, ಎಸ್, ಆ ಬಾಂಬ್ ಇದು. ಈ ಎರಡು ಬ್ರ್ಯಾಂಡ್ ಅಂದ್ರೆ ಪ್ರಕಾಶ್ ಸರ್ ಅಂದ್ರೆ ಅವ್ರ ಸಿನಿಮಾ, ಪ್ರಕಾಶ್ ಸರ್ ಅಂತ ಯಾರು ಡೈರೆಕ್ಟರ್ ಪ್ರಕಾಶ್ ಸರ್ ಅಂದ್ರೆ ಒಂದು ಮಾತಾಡಲ್ಲ, ಬಿಲಣ ಪ್ರಕಾಶ್. ಅಂದ್ರೆ ಅವ್ರಿಗೆ ಗೊತ್ತು ಆಡಿಯನ್ಸಿಗೆ ಮಾಸ್ಗೆ ಏನ್ ಕೊಡ್ಬೇಕು, ಕ್ಲಾಸ್ಗೆ ಏನ್ ಕೊಡ್ಬೇಕು, ಫ್ಯಾಮಿಲಿಗೆ ಏನ್ ಕೊಡ್ಬೇಕು ಎಲ್ಲ ಗೊತ್ತು ಅವರಿಗೆ. ಅದನ್ನೆಲ್ಲ ಹಿಡ್ಕೊಂಡು ಇಂಥ ದೊಡ್ಡ ಸೂಪರ್ ಸ್ಟಾರ್, ನಾನು ಅವ್ರನ್ನ ಯಾವಾಗ್ಲೂ ಐರಾವತ ಅನ್ನಕ್ಕೆ, ನಾನು ಯಾವುದೋ ಒಂದು ಇದ್ರಲ್ಲಿ ನೋಡಿದ್ದೆ ಆ ಐರಾವತ ಅನ್ನೋದನ್ನ, ಬಿಳಿ ಆನೆ ಅದು ಹೆಂಗಿರುತ್ತೆ ಅಂತ ನೋಡಿ ನನ್ಗೆ ಇವ್ರು ನೋಡಿದ್ರೆ ಯಾವಾಗ್ಲೂ ಐರಾವತ ಅಂತಾನೆ ಅನ್ಸೋದು. ಹಂಗೆ ಇದ್ದಾರೆ ಅವ್ರೆರಡು ಬಾಂಡಿಗಲ್ಲಿ ಒಂದು ಸಿನಿಮಾ ಬರೋದಿದೆಯಲ್ಲ, ಅದು ದೊಡ್ಡ ಸರ್. ಇಲ್ಲಿ ದರ್ಶನ್ ಸರ್ ಡೈಲಾಗ್ ಬಾಯಲ್ಲಿ ಇದೆಯಲ್ಲ, ಈಗ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದ್ರ ಮೇಲೆ ಪ್ರತಿ ಪಾತ್ರಧಾರಿಯ ಡೈಲಾಗ್ಗಳು ಆಡಿಯನ್ಸ್ ಬಾಯಲ್ಲಿ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಇದೆ ಡೈಲಾಗ್ ಪೋರ್ಷನ್. ಇದು ಕಾಂತರಾಜ್ ಸರ್ ಬರ್ದಿದ್ದು, ಅವರು ತುಂಬಾ ಚೆನ್ನಾಗಿ ಬರೀತಾರೆ. ಆಮೇಲೆ ಪ್ರಕಾಶ್ ಸರ್ ಆ ಡೈಲಾಗ್ ತಂದ್ರೆ 20 ಸರಿ ಓದಿ 21ನೇ ಸರಿ ಆ ಕರೆಕ್ಷನ್ ಹೇಳ್ತಾರೆ. ಆ ಕರೆಕ್ಷನ್ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಡೈಲಾಗ್ನ ಇಂಟೆನ್ಸಿಟಿ ಕೂಡ ಹಂಗೆ ಇರಬೇಕು. ಹೌದು. ಯಾರು 7 ತಿಂಗಳು ಒಂದು 10 ತಿಂಗಳು ಡೈಲಾಗ್ ನಾನು ಕಾಂತಣ್ಣಂಗೆ, ಅಣ್ಣ ನನ್ನ ಪಾತ್ರ ಉಳ್ದಿದ್ಯಾ ಅಂತ ಫೋನ್ ಮಾಡ್ತಿದ್ದೆ ಅವಾಗ ಏನಾಗಿಲ್ಲ ಬಿಡೋ ಅನ್ನೋರು. ಅಲ್ಲ ಗೊತ್ತಿಲ್ಲ ಅಣ್ಣ, ಇದು ಸಹಜ ಕುತೂಹಲ ಇದು. ಹೌದು, ಇದು ದೊಡ್ಡ ಸಮುದ್ರ, ನಾನು ಒಂದು ಯಾವ್ದೋ ಭೂತಾಯಿ ಮೀನು,
ಎಲ್ಲಿ ಹೋಯ್ತೀನೋ ಎಲ್ಲಿ ಬತ್ತೀನೋ ಗೊತ್ತಾಗಲ್ಲ. ಇಲ್ಲ ಇದ್ದೀರಾ ಅಂದ್ಕೊಂಡು ನಾನು ಪ್ರತಿ ಸಲ ಏನ್ ಮಾಡ್ತಾ ಇದ್ದೀರಾ ಅಂದಾಗ ಅವರು ಸ್ಕ್ರಿಪ್ಟ್ ಬರೆಯೋರು ಬರೆದು ಎಷ್ಟು ವರ್ಕ್ ಮಾಡಿದ್ದಾರೆ ಅಂದ್ರೆ ಅದ್ ಹತ್ರ ನೋಡಿದವ್ರಿಗೆ ಗೊತ್ತು. ಸುಮ್ಮನೆ ಡೆವಿಲ್ ಈ ರೇಂಜಿಗೆ ಹಿಂಗಾಗಕ್ ಸಾಧ್ಯ ಅಲ್ಲ. ಅದ್ರ ಹಿಂದೆ ಕೆಲಸ, ಅದ್ರ ಹಿಂದಿನ ನೋವು, ಅದ್ರ ಹಿಂದಿನ ಸ್ಟ್ರಗಲ್ಲು, ನಿಜ. ಆ ಸರ್ರಿಗೆ ಎಷ್ಟು ಪೇಯ್ನ್ ಇತ್ತು ಅಂದ್ರೆ ಹತ್ರ ನೋಡ್ದವನಿಗೆ ನಾನು ಅದನ್ನೇ ಹೇಳಿದೆ, ನನಗೆ ತಲೆನೋವು ಇರೋದನ್ನ ಡಾಕ್ಟ್ರಿಗೆ ಮಿಷಿನ್ ಇಟ್ಟು ನೋಡ್ಬೇಕವ. ಹೌದು. ನಿಮ್ಗೆ ನೋಡಿದ ತಕ್ಷಣ ಒಬ್ಬ ಮನುಷ್ಯನ ನೋವು ಹೆಂಗ್ ಗೊತ್ತಾಗುತ್ತೆ? ಅದನ್ನೆಲ್ಲ ಅಷ್ಟು ದೊಡ್ಡ ಲೆಜೆಂಡು ನನಗೆ ಪೇಯ್ನ್ ಇದೆ ಅಂತ ಹೇಳ್ಕೊಂಡು ತಿರ್ಗಕ್ಕಾಗಲ್ಲ, ಯಾಕಂದ್ರೆ ನಾವುಗಳೆಲ್ಲ ಕುಗ್ಗೋಗ್ತೀವಿ. ನಾನು ಇಂಟ್ರಪ್ಟ್ ಮಾಡ್ತೀನಿ. ಇದೇ ಪಾಯಿಂಟ್ ಆಫ್ ವ್ಯೂ ನಾನು ಒಂದ್ಸಲಿ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಅವ್ರ ಜೊತೆ ಮಾತಾಡ್ಬೇಕು. ಈ ವಿಷಯದ ಬಗ್ಗೆ ಹೇಳಿದ್ರು. ಯೂಶಲಿ ಒಬ್ಬ ಮನುಷ್ಯ ಲಿಮಿಟ್ ಮೀರಿ ತನಗೆ ಬರುವಂಥ ಎಲ್ಲ ಸಮಸ್ಯೆನ ಫೇಸ್ ಮಾಡ್ತಾನೆ ಅಂತಲ್ಲಿ ಕೈ ನೋವು ಕಾಲು ನೋವು ದೊಡ್ಡ ವಿಷಯ ಅಲ್ಲ ಕಣ. ಹೌದು, ಅದು ಆದಾಗ್ಲೇನೆ ಅದಕ್ಕೊಂದು ರಿಯಾಕ್ಟ್ ಮಾಡ್ಬೇಕಾಗುತ್ತೆ ನಾವು. ಸರ್ ಅವ್ರಿಗೆ ಅಷ್ಟು ಪೇಯ್ನ್ ಇತ್ತಲ್ಲ. ನಮ್ಮ ಚಂದು ಅಣ್ಣ ಇದಾರಲ್ಲ, 85 kg ಇದ್ದಾರೆ. ಅವ್ರನ್ನ ಎತ್ಕೊಳ್ಳೋ ಸೀನ್ ಇದೆ, ಬಾಸ್ ಹಂಗೆ ಎತ್ಕೊಂಡಿದ್ದಾರೆ. ನನ್ನನ್ನು ಎತ್ಕೊಳ್ಳೋ ಸೀನ್ ಇದೆ, ನಾನೊಂದು 70 kg ಇದ್ದೆ. ನೀವೆಲ್ಲ ಟಿವಿಲಿ ಎತ್ಕೊಂಡಿರೋ ಸಿನಿಮಾ ಥಿಯೇಟ್ರಲ್ಲಿ ಎತ್ಕೊಂಡಿರೋದು ಮಾತ್ರ ನೋಡ್ತೀರಾ. ಇಳಿಸಾದ್ರ ಮೇಲೆ ಬಾಸ್ ಪರಿಸ್ಥಿತಿ ಏನಿತ್ತು ನೋಡಿದಿರಾ? ಅದನ್ನ ವಿಡಿಯೋ ಮಾಡೋಕೆ ಅವ್ರು ಬಿಟ್ಟಿಲ್ಲ. ಸೊ ಇವತ್ತು ಯಾರಿಗೋ ಸಿಕ್ಕಿಲ್ಲ, ನೋಡಕ್ ಸಿಕ್ಕಿಲ್ಲ ಅಂದ್ರೂ ಕೂಡ ಅದು ನಾಟಕ ಅಲ್ಲ. ಮೇಲೆ ಇದನ್ನ ಯಾರನ್ನು ಮೆಚ್ಚಬೇಕು ಅಂತ ಮೆಚ್ಚಬೇಕು, ರಿಯಾಲಿಟಿ ಬೇರೆ. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಸತ್ಯ ಗೊತ್ತಿದ್ದು ನಿಮ್ಗೆ ಹೇಳಿಲ್ಲ ಅಂದ್ರೆ ನಾನು ದೊಡ್ಡ ಕಳ್ಳ. ಡೆಫಿನೆಟ್ಲಿ ಇಲ್ಲಿ ಸತ್ಯ ಮಾತಾಡೋರ್ ಕೂಡಲೇ ಒಂದ್ 4 ಜನ ಯಾರೋ ನಮ್ಗೇನೋ ಹೇಳ್ಬೋದು, ಬಟ್ ಒನ್ ಡೇ ಅವ್ನು ಹೇಳಿದ ಸತ್ಯ ಅಲ್ವಾ ಅಂತ ಅವರಿಗೂ ಗೊತ್ತಾಗುತ್ತೆ. ನಿಜ. ನಾನು ಇವತ್ತು ಈ ಕ್ಷಣಕ್ಕೆ ಸತ್ಯವಾಗ್ಲೂ ಬದುಕಲ್ಲ. ನಾನು ಮುಂದೆ ಸತ್ಯ ಯಾವತ್ತೂ ಯಾರಿಗೂ ಇಷ್ಟ ಆಗಲ್ಲ ಸರ್. ಅವ್ನು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಒನ್ ಡೇ ಗೊತ್ತಾಗುತ್ತೆ. ಅವತ್ತೇ ನನ್ನ ಹತ್ರ ಮಾತಾಡ್ತೀರಾ. ನಂಗೆ ಇವತ್ತು ನೀವು ಕೆಟ್ಟದ್ ಮಾತಾಡೋದು ಬೇಕಾಗಿಲ್ಲ. ನಂಗೆ ನಾಳೆ ನಮ್ಮ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ಅದಕ್ಕೆ ಬದುಕದ್ ನಾವು. ಮೇಲಾಗಿ ಡೆವಿಲ್ಗಿಂತಲೂ ಮುಂಚೆ ಅಂದ್ರೆ ಸರ್ ತುಂಬಾ ಸಮಯ ನಾನೇನೋ ಆಚೆ ಬಂದು ಮಾತಾಡಿಲ್ಲ ಮೀಡಿಯಾಗೆ, ವಿಷಯಗಳು ಬೇಕು ಅಂತ. ಬಟ್ ಡೆವಿಲ್ ಅನ್ನೋದು ಅಷ್ಟು ಪೊಟೆನ್ಶಿಯಲ್ ಕೊಡುತ್ತಲ್ಲ ಹುಲಿ ಕಾರ್ತಿಕ್ಗೆ. ಗುರು ನೀನ್ ಮಾತಾಡು, ಗುರು ನಿನ್ ಪಾತ್ರ ಸಿನಿಮಾ ಬಗ್ಗೆ ಮಾತಾಡು ಸರ್. ಇದು ಯಾವುದೋ ಒಂದು ನಾರ್ಮಲ್ ಪಾತ್ರ, ಹಾಸ್ಯ ಪಾತ್ರನ ಏನೋ ಒಂದಾಗಿದ್ರೆ ನನಗೆ ಇಷ್ಟು ಜೋಶ್, ಇಷ್ಟು ವೈಬ್ ಇರ್ತಿರ್ಲಿಲ್ಲ. ಇದು ತುಂಬಾ ದೊಡ್ಡ ಜವಾಬ್ದಾರಿ. ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇರೋ ಅಂತ ದರ್ಶನ್ ಸರ್, ಫ್ಯಾನ್ಸ್ ಮಾತಾಡ್ಬೇಕಾಗಿರೋ ಡೈಲಾಗ್ಗಳನ್ನು ನಾನು ಮಾತಾಡ್ತೀನಿ, ಫ್ಯಾನ್ಸ್ ಪರವಾಗಿ ನಾನು ಮಾತಾಡ್ತೀನಿ, ಫ್ಯಾನ್ಸ್ ಕನಸುಗಳನ್ನ ನಾನಲ್ಲಿ ಹೇಳ್ತೀನಿ. ಸೊ ಇದು ತುಂಬಾ ವೆಯ್ಟು, ತುಂಬಾ ಅಂದ್ರೆ ನನ್ನ ಜವಾಬ್ದಾರಿ. ಇದು ಯಾರ್ದೋ ಒಬ್ಬನ ಜವಾಬ್ದಾರಿ ಕೊಟ್ಟಿಲ್ಲ. ಇಲ್ಲಿ ಯಾವುದೋ ನನ್ನ ಪಾತ್ರದ ಹೆಸರು ಏನೋ ಒಂದಿದೆ ಅಂತ ಇಟ್ಕೊಳ್ಳಿ, ಕಾರ್ತಿ ಅಂತಾನೆ ಇದೆ ಅಂತ ಹೇಳು. ಈ ಕಾರ್ತಿ ಒಂದೇ ಅಲ್ಲ, ಈ ಕಾರ್ತಿ ಒಳಗೆ ಅವರ ಕೋಟ್ಯಾಂತರ ಅಭಿಮಾನಿಗಳನ್ನು ಇಟ್ಟು ಅಲ್ಲಿ ಪ್ರೆಸೆಂಟ್ ಮಾಡಿರೋ ಪಾತ್ರ ಅದು. ಅಭಿಮಾನಿಗಳ ಪರವಾಗಿ ಒಂದು ರೆಪ್ರೆಸೆಂಟ್ ಮಾಡುವಂತ. ಹೌದು. ಈಗ ಇವರೆಲ್ಲ ಅಭಿಮಾನಿಗಳ ಅಧ್ಯಕ್ಷ ಅಂತ ಏನಾರ ಮಾಡ್ತಾರಲ್ಲ, ಈಗ ನಾನು ಅಧ್ಯಕ್ಷ ಅಲ್ಲ, ಅಧ್ಯಕ್ಷರು ಒಂದು ಹೇಳ್ತಾರೆ ಗೊತ್ತಾ, ನಮ್ಮ ಸಂಘದಲ್ಲಿ ಈ ತರ ಇದೆ, ಹಿಂಗೆ ಅಂತಾರಲ್ಲ, ಆ ಕೆಲಸನ ಮೋಸ್ಟ್ಲಿ ನಾನು ಮಾಡಿದ್ದೀನಿ. ಅದಕ್ಕೆ ನಂಗೆ ತುಂಬಾ ಹೆಮ್ಮೆ. ಒಂದೇ ಒಂದು ಸಲ ಸಾಂಗ್ ಲಿರಿಕಲ್ ವಿಡಿಯೋ ಬಂದ ನಂತರ ಹುಲಿ ಕಾರ್ತಿಕ್ಗೆ ದರ್ಶನ್ ಅವರನ್ನ ನೋಡೋಂಥ ಪರ್ಸ್ಪೆಕ್ಟಿವ್ ಹೇಗಿತ್ತು ಆಸ್ ಅ ಫ್ಯಾನ್ ಆಗಿ? ಸರ್ ನಾನು ಸೆಟ್ಟಲ್ಲೇ 1000 ಸತಿ ಹಿಂಗ್ ತೆಗೆದು ದೃಷ್ಟಿ ತಕ್ಕೊಳ್ತಾ ಇದ್ದೆ. ಅಲ್ಲಲ್ಲೇ ದೃಷ್ಟಿ ತಕ್ಕೊಳ್ತಾ ಇದ್ದೆ. ಏನಕ್ಕೆ ಅಂದ್ರೆ, ನಾನು ದರ್ಶನ್ ಸಾರ್ನ ತುಂಬಾ ಕ್ಯೂಟ್ ಆಗಿ ಅಂದ್ರೆ ನೋಡಿದ ಸಿನಿಮಾ ಅಂದ್ರೆ ಗಜ, ಪೊರ್ಕಿ, ಆಮೇಲೆ ಇವನ್ ಅಭಯ್ ಕೂಡ. ಈ ಮೂರಲ್ಲಂತೂ ಎಕ್ಸ್ಟ್ರಾಡಿನರಿ ಒಂದು ಸಖತ್ತ ಕಾಣಿಸ್ತಾರೆ. ಈ ತರ 100 ಪಟ್ಟು 100 ತರ ನೋಡ್ಬೇಕಾ ಡೆವಿಲ್ ನೋಡಿ ಅಲ್ವಾ? ಒಂದೊಂದು ಸಿನಿಮಾದ ಒಂದೊಂದು ಕ್ಯಾರೆಕ್ಟರ್ಗಳೇ ನಿಮ್ಗೆ ಅಷ್ಟು ಮಜಾ ಕೊಟ್ಟಿದೆ. ಇಲ್ಲಿ ನೀವು ಲೆಕ್ಕ ಹಾಕೊಂಡಷ್ಟು ತರ ಬರ್ತಾನೇ ಇರುತ್ತೆ. ಆ ಲುಕ್ಕು, ಅವರ ಸ್ಟೈಲು, ಆ ಸ್ಟೈಲಿಗೆ ಹಬ್ಬ. ನಾನು ಒಂದೇ ಒಂದು ಸಲ ರಿವ್ಯೂ ಮಾಡಬೇಕಾದ್ರೆ ಅದು ಬೈ ಚಾನ್ಸ್ ಅಂದ್ರೆ ಪ್ರಿಪೇರ್ ಆಗಿ ಮಾತಾಡಲಿಲ್ಲ, ಬೈ ಚಾನ್ಸ್ ಬಂತದು. ಸುಮಾರು 20 ವರ್ಷದ ಹಿಂದೆ ದರ್ಶನ್ ಸರ್ ಮಾಡಿದಂತಹ ಸಿನಿಮಾಗಳ ಆ ಲುಕ್ಕು, ಆ ಗೆಟಪ್ಗಳು, ಆ ಸ್ಟೈಲ್ಗಳು, ಆ ಮ್ಯಾನರಿಸಮ್ಗಳು, ಆ ಒಂದು ಫ್ಯಾಂಟಸಿ ಆದಂತಹ ಅಪಿಯರೆನ್ಸು ಎಲ್ಲವೂ ನನಗೆ ಇಲ್ಲಿ ಕಾಣಿಸ್ತಿದೆ ಅಂತ. ಅದನ್ನು ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ರಿಸೀವ್ ಮಾಡ್ಕೊಂಡ್ರ? 100% ಸರ್. ಇಲ್ಲಿ ನೀವು ಅವ್ರನ್ನ ಅಂದ್ರೆ ಅವ್ರ ಸಿನಿಮಾಗಳಲ್ಲಿ ನಿಮಗೆ ಕಲಾಸಿ ಪಳ್ಯ ಬೇಕಾ? ಇದ್ದಾರೆ ಸೂಪರ್ ಆಯ್ತಾ? ನಿಮ್ಗೀಗ ಪ್ರಿನ್ಸ್ ಆತರ ಎಲ್ಲ ಬಾಸ್ ಫುಲ್ಲು ಅದು ಬೇಕಾ? ಇದ್ದಾರೆ. ಸಾರಥಿ ಬೇಕಾ? ಇದ್ದಾರೆ. ಅವ್ರ ಮೆಜೆಸ್ಟಿಕ್ ಬೇಕಾ? ಇದ್ದಾರೆ. ನಿಮ್ಗೆ ಯಾವ್ದು ಬೇಕು? ಇದ್ದಾರೆ. ಎಲ್ಲವೂ ಇದ್ದಾರೆ ಇದರಲ್ಲಿ. ಇದು ಮಿಕ್ಸ್ ಫ್ರೂಟ್ ಜ್ಯೂಸ್. ಎಸ್. ಡೆವಿಲ್ ಸಿನಿಮಾದ ಕಂಪ್ಲೀಟ್ ನಿಮ್ಮ ಪೋರ್ಷನ್ ಮುಗಿಯೋಷ್ಟಲ್ಲೇನೆ ಹುಲಿ ಕಾರ್ತಿಕ್ ನೋಡ್ತಾ ಇದ್ದಂತಹ
ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಬಗ್ಗೆ ಇದ್ದಂತಹ ಇಮೇಜು, ಆ ಶೂಟಿಂಗ್ ಪ್ರೊಸೆಸ್ ಆದಂತಹ ಆ ಒಂದು ಫೀಲು ಮುಗಿದ ನಂತರ, ನಿಮ್ಮ ಪಾತ್ರ ಮುಗಿಸಿ ಬಂದ ನಂತರ ಗುರು ಮಿಸ್ ಮಾಡ್ಕೋತಾ ಇದ್ದೀನಿ ಇವತ್ತಿಂದ ಸರ್ನ, ಈ 3 ಲೇಯರನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ನೀವು? ಸರ್ ಅಂದರೆ ದರ್ಶನ್ ಸರ್ನ ನಾನು ಆ್ಯಕ್ಚುಲಿ ಶಿವಣ್ಣ, ದರ್ಶನ್ ಸರ್, ಅಪ್ಪು ಸರ್, ಕಿಚ್ಚ ಸುದೀಪ್ ಸರ್, ಇವ್ರನ್ನೆಲ್ಲ ಹೆಂಗಂದ್ರೆ ಇವ್ರನ್ನ ಸಿನಿಮಾ ಮಾಡೋದಿರಲಿ ದೂರದಿಂದ ನೋಡೋಕ್ಕೂ ನನಗಾಗಲ್ಲ ಅನ್ನೋ ಥರ ನನ್ನ ಭಾವನೆ. ಅಂಥದ್ರಲ್ಲಿ ದರ್ಶನ್ ಸರ್ ಜೊತೆ ಹೋಗಿ ಒಂದು ಸಿನಿಮಾ ಅವಕಾಶ ಸಿಕ್ಕಿದೆ. ಇದು ದೊಡ್ಡ ಗಾಬರಿ, ಅದೃಷ್ಟ ಎಲ್ಲವೂ ಇದೆ. ಆ್ಯಕ್ಟ್ ಮಾಡಬೇಕು, ಡೈಲಾಗೇ ಬರಲ್ಲ ಸರ್ ನನ್ನ ಬಾಯಲ್ಲಿ ಅಂತಾನೆ ಇದ್ದೀನಿ. ಅವ್ರಿಗೆ ಗೊತ್ತಾಗುತ್ತೆ ಕಾರ್ತಿಕ್ ಹೆದರಿದ್ದಾರೆ ಅಂತ. ಸಿನಿಮಾ ಮುಗಿಯೋ ತನಕ ಅವ್ರ ಹೆಗ್ಲು ಮೇಲಿರೋ ಕೈ, ನನ್ನ ಹೆಗ್ಲು ಮೇಲಿರೋ ಕೈ ಅವ್ರು ಎತ್ತಿಲ್ಲ, ಕಂಫರ್ಟಬಲ್ ಆಗಿರ್ಲಿ ಅಂತ. ನನ್ನನ್ನು ಜೊತೆಗೆ ಊಟ ಮಾಡಿಸಿದ್ರು, ಅವ್ರ ಕ್ಯಾರವನಿಗೆ ಕರ್ಕೊಂಡೋಗಿ ತಿನ್ಸಿದ್ರು, ಏನೇನ ಸರ್ ಒಂದೊಂದು ಎಕ್ಸ್ಪೀರಿಯನ್ಸ್ ಇದಾವಲ್ಲ ಸರ್ ಅದರಲ್ಲಿ. ಅದೇ ನಾನು ಎಲ್ಲೋ ಹೇಳ್ತಾ ಇದ್ದೆ ಸರ್, ಒಂದು ಸೀನ್ ಇದೆ ಸರ್, ದರ್ಶನ್ ಸಾರು ಫುಲ್ಲು ಈ ಥರ ರಾ ಎಲ್ಲ ಹಿಂಗೆ ಬರ್ತಾರೆ, ಅವ್ರ ಜೊತೆ ನಾನು ಬರೋದು ಒಂದು ಸೀನ್ ಇದೆ. ಹ್ಯೂಜ್ ಅಂದ್ರೆ ಒಂದು 200-300 ಜನ ಇದ್ದಾರೆ, ನೈಟ್ ಶೂಟು, ಬೌನ್ಸರ್ಸ್ ಎಲ್ಲ ಇದ್ದಾರೆ. ಬರ್ತೀವಿ, ಬಂದ್ವಿ, ಶಾರ್ಟ್ ಆಯ್ತು, 9:45 ಆಗಿದೆ. ದರ್ಶನ್ ಸರ್ ಎಮರ್ಜೆನ್ಸಿ ಹೋಗ್ಲೇಬೇಕು, 9:45 ಆಗಿದೆ. ಶಾರ್ಟ್ ನೋಡಿದ್ರು ಎಲ್ಲ ಓಕೆ ಅಂದ್ರು. ದರ್ಶನ್ ಸರ್ ಮತ್ತೆ ಬಂದು ಇನ್ನೊಂದು ಶಾರ್ಟಿಂಗ್ ನಿಂತಿದ್ದಾರೆ. ಇಲ್ಲ ಕ್ಯಾಮ್ರಾಮನ್ ಎಲ್ಲ ಓಕೆ ಚೆನ್ನಾಗಿದೆ ಅಂದ್ರು. ಈ ಹುಡುಗ ಇಷ್ಟ ದಿನ ಬರೀ ಟವಲ್ ಅಲ್ಲಿ ಹುಲಿಯವರು ಅಂತಾನೆ ಹೇಳಿದ್ರು. ಹುಲಿಯವರು ದಿನ ಟವಲು ಬನಿಯನ್ನು ಚಡ್ಡಿಲಿ ಇರ್ತಿದ್ರು. ಫಸ್ಟ್ ಟೈಮ್ ಅವ್ರು ಸೂಟ್ ಹಾಕಿದ್ದಾರೆ, ಅಲ್ಲಿ ಕಾಣಿಸ್ತಾ ಇಲ್ಲ ಅವರು. ಅವ್ರಿಗೋಸ್ಕರ ಇನ್ನೊಂದು ಟೇಕ್ ಮಾಡಿ, ಬೌನ್ಸರ್ಸ್ ಹಿಂದೆ ಬನ್ನಿ, ಕಾರ್ತಿಕ್ ನೀವು ನನ್ನ ಪಕ್ಕನೇ ಇರಬೇಕು, ಸ್ಪೇಸ್ ಕೊಡ್ತಾರೆ, ನಿಮ್ಗೆ ಸೂಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನನ್ನ ಜೊತೆ ಚೆನ್ನಾಗಿ ಬರಲಿ. ನನಗೆ ಶಾಕ್ ಆಗ್ಬಿಡು ಸರ್. ಅಂದ್ರೆ ಆ 200-300 ಜನದಲ್ಲೂ ಪ್ರತಿಯೊಬ್ರು ಹೋಗಿ ನೋಡಿದ್ದು ದರ್ಶನ್ ಸರ್ ಹೆಂಗ್ ಕಾಣಿಸ್ತಾರೆ ಅಂತ, ಇನ್ಕ್ಲೂಡ್ ನಾನು ಕೂಡ. ಈ ಶಾರ್ಟ್ ಬಂತಲ್ಲ, ದರ್ಶನ್ ಸರ್ ಹೆಂಗ್ ಕಾಣಿಸ್ತಾರೆ ಹಿಂಗ್ ನೋಡಿದೀವಿ. ದರ್ಶನ್ ಸರ್ ಹೋಗಿದ್ದು ಫಸ್ಟ್ ಟೈಮ್ ಅವ್ನು ಬ್ಲೇಸರ್ ಹಾಕಿದಾನೆ, ಆ ಬ್ಲೇಸರ್ ಅಲ್ಲಿ ಕಾಣಿಸ್ತಾ ಇದ್ದಾನ ಅಂತ. ಅವ್ರು ಏನು ಅಂತ ಇದು ಒಂದು ಚಿಕ್ಕ ಸೀನಲ್ಲಿ ಅರ್ಥ ಆಗುತ್ತೆ. ಇಲ್ಲ, ನಾನು ಆ ಶಾರ್ಟ್ ಅಲ್ಲಿ ಕಾಣಿಸ್ತಾ ಇದ್ರು ಒಂದೇ, ಥಿಯೇಟ್ರಲ್ಲೂ ನಾನು ನೋಡಲ್ಲೇನೋ, ಆ ಶಾರ್ಟ್ ಅಲ್ಲಿ ಅವ್ರನ್ನೇ ನೋಡ್ತಾರೆ, ನೋಡ್ಸುತ್ತೆ ಕೂಡ. ಬಟ್ ದರ್ಶನ್ ಸರ್ ಮನ್ಸಲ್ಲಿ ಬೆಳಗ್ಗೆಯಿಂದ ಇವನು ಶೂಟ್ ಹಾಕೊಂಡು ನನ್ನ ಪಕ್ಕ ಬರ್ತೀನಿ ಅಂತ ಒಂದು ಆಸೆ ಇರುತ್ತೆ. ಈಗ ಕಾಣಿಸಿಲ್ಲ ಅಂದ್ರೆ ಅವ್ನು ಎಲ್ಲಿ ಕೊರಗ್ತಾ ಮನೆಗೆ ಹೋಗ್ತಾನೋ, ಎಲ್ಲಿ ಅವ್ನು ಹರ್ಟ್ ಆಗ್ತಾನೋ, ಅವನು ಕಾಣಿಸ್ಬೇಕಲ್ವಾ, ಅವನಿಗೂ ಒಂದು ಸ್ಪೇಸ್ ಬೇಕಲ್ವಾ ಅಂತ ಜಾಗ ಮಾಡಿಸಿ ಬೌನ್ಸರ್ಸ್ನ 2 ಹೆಜ್ಜೆ ಹಿಂದೆ ನಿಲ್ಲಿಸಿ ಅವ್ರನ್ನ ನಾನು ಆಮೇಲೆ ಅವ್ರ ಪಕ್ಕ ಸ್ಟೈಲಾಗಿ ಹೋಗೋದೆಲ್ಲ ಚೆನ್ನಾಗಿರಲ್ಲ ಅಂದ್ಕೊಂಡು ನಾನು ಬೌನ್ಸರ್ಸ್ ಥರ ಸೈಡಿ ಅಂದ್ಕೊಂಡು ಹಿಂಗೆಲ್ಲ ಮಾಡಿದ್ದೀನಿ. ನನಗೆ ಆ ರಾಜನ್ ಥರನೇ ಇರಬೇಕು, ನಾನು ಹೆಂಗಿರ್ಬೇಕು ಹಂಗೆ ಇರಬೇಕು. ಇಲ್ಲ, ಇದಕ್ಕೊಂದು ಮೇನ್ ರೀಸನ್ ಏನಂದ್ರೆ, ನಾನು ಅಬ್ಸರ್ವ್ ಮಾಡ್ದಂಗೆ ದರ್ಶನ್ ಸರ್ ಅವರು ತಮ್ಮ ಕೆರಿಯರ್ ಶುರು ಮಾಡಿದ್ದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಅಸಿಸ್ಟೆಂಟ್, ಕ್ಯಾಮ್ರಾ ಸೆಟ್ಟಿಂಗ್ ಅಂದ್ರೆ ಅವರಿಗೆ ಆ ಫ್ರೇಮಿಂಗ್ ಸೆನ್ಸ್ ಇದೆ. ಹೌದು, ಯಾವ ಲೆನ್ಸ್ ಹಾಕಿದ್ರೆ ಎಷ್ಟು ಕಲಾವಿದರು ಅದರಲ್ಲಿ ಆ ಫ್ರೇಮ್ ಅಲ್ಲಿ ಬರ್ತಾರೆ, ಯಾರು ಔಟ್ ಆಫ್ ದಿ ಬಾಕ್ಸ್ ಆಗ್ತಾರೆ. ಮೇ ಬಿ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಅಂದ್ರೆ ಆ ಸಿಚುವೇಶನ್ ಅಲ್ಲಿ ರೀಶಾರ್ಟ್ ತೆಗೆಯಕ್ ಯಾರಿಗೂ ಮೂಡಿಲ್ಲ. ಪ್ಯಾಕಪ್ ಎಲ್ಲ ರೆಡಿ ಇದ್ದಾರೆ, ಅವಾಗ್ಲೂ ಇಲ್ಲ ಇವನ್ ಬೇಕು ಅನ್ನೋದೊಂದು ಇದೆಯಲ್ಲ, ಅದು ಚಿಕ್ಕದಿರ್ಬೋದು ಸರ್, ಅದು ನಮ್ಮ ಪಾಲಿಗೆ ಅದು ಬಹಳ ದೊಡ್ಡದು. ನಿಜ. ನಾನೇ ಅನ್ಕೊಂತಿದ್ದೆ ಇಡೀ ಸಿನಿಮಾನ ನಿಮ್ ಜೊತೆ ಇದ್ದೀನಿ ಬಸ್, ಇದೊಂದು ಯಾಕೆ ಇಷ್ಟೊಂದು ಹಠ? ಇಲ್ರಿ, ನೀವು ಸೂಟ್ ಹಾಕಿದೀರಾ, ಇದ್ರಲ್ಲಿ ಸೂಟ್ ಹಾಕೊಂಡು ಕಾಣಿಸ್ಬೇಕು ನೀವು. ಇದೆಲ್ಲ ಅದಕ್ಕೆ ಹೇಳೋದು ನಾನು, ದೊಡ್ಡವರಿಗೆಲ್ಲ ದೊಡ್ಡ ಗುಣನೇ ಇದೆ ಅದು ಅಲ್ವಾ. ಅರ್ಥೈಸುವಂತ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅದನ್ನ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಏನ್ ವಿಷಯ ಅಂತ. ಸಿಂಪಲ್ ಸರ್, ನಿಮ್ ಜೊತೆ ನಾನು ಕೂತಿದ್ದೀನಿ, ನೀವು ಕೆಟ್ಟೋರು ಅಂತ ಕೂತ್ಕೊಂಡ್ರೆ, ಈ ಅಪ್ಪ ಕೆಟ್ಟವ್ ಇವನ ಹತ್ರ ಏನ್ ಮಾತಾಡೋದಪ್ಪ ಅಂತ ಹಿಂಗೆ ಕೂತ್ರೆ, ನೀವು ಕೇಳಿರೋ 4 ಕ್ವಶನ್ಗೆ ಆನ್ಸರ್ ಮಾಡೋಗ್ತೀವಿ. ಹೌದು, ನಿಮ್ ಮೇಲೆ ನನಗೆ ಒಳ್ಳೆ ಭಾವನೆ ಇತ್ತು ಅಂದ್ರೆ ನೀವು ಕೇಳದೆ ಇರೋದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಯಾವಾಗ್ಲೂ ಒಬ್ಬ ಮನುಷ್ಯನ ಒಂದು ವಿಷಯದಲ್ಲಿ ನೋಡ್ಬಾರ್ದು. ಹಿಂಗ್ ನೋಡಿದೀರಾ, ಓಕೆ, ಈ ವಿಷಯದಲ್ಲೂ ನೋಡೋಣ. ನೋಡಿ, ಅದು ಯಾರೇ ಆಗಿರ್ಲಿ, ನಿಜ. ನಾನು ಒಂದು ಪರ್ಟಿಕ್ಯುಲರ್ ಮನುಷ್ಯನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಆದ್ರೂ ಅಷ್ಟೇ. ನನ್ನ ನೆಗೆಟಿವ್ ಆಗಿ ನೋಡಿದೀರಾ, ಓಕೆ, ಇವನಲ್ಲಿ ಒಳ್ಳೆ ಕ್ವಾಲಿಟೀಸ್ ಏನಿದೆ ತೂಕ ಹಾಕಿ, ನೆಗೆಟಿವೇ ಜಾಸ್ತಿ ಇದ್ರೆ ಬಿಟ್ಟಾಕಿ. ನಿಜ. ಡಿಸೆಂಬರ್ 12th ಬರ್ತೀವಿ ಅನ್ನೋ ಸಿನಿಮಾ 1 day ಬಿಫೋರ್ ಬರ್ತಿದೆ. ಎಸ್, ಈ ಒಂದು ಎಕ್ಸೈಟ್ಮೆಂಟ್ ಹೆಂಗಿದೆ? ಈಗಲೇ ನನಗೆ ನಾಳೆ ಬಂದ್ರೂ ಖುಷಿನೇ ಸರ್, ಅಷ್ಟು ಖುಷಿ. ಅಂದ್ರೆ ಸರ್, ಇಷ್ಟು ದಿನ ಬೇಗ ಹೋಗ್ತಾ ಇದೆ ಲೈಫಲ್ಲಿ, ಏನು ಮಾಡ್ತಾ ಇಲ್ಲ ಅನ್ಸ್ತಾ ಇತ್ತು. ಈ ಡಿಸೆಂಬರ್ 11 ಅನೌನ್ಸ್ಮೆಂಟ್ ಮಾಡೋದ್ರ ಮೇಲೆ ರಾತ್ರಿಗಳೇ ಕಳೀತಾ ಇಲ್ಲ, ದಿನಗಳು ಕಳೀತಾ ಇಲ್ಲ. ಏನಂದ್ರೆ ಲೇಟು,
ಗೊತ್ತಾ ಇಲ್ಲ. ಈಗ ಇದೊಂದು ಪಿಕ್ಚರ್ ಹೆಂಗೆ ಲೇಟು ಅಂದ್ರೆ ಲೇಟು ಸರ್, ಬಹಳ ಇದು ಆಯ್ತಾನೆ ಇಲ್ಲ, ಈಗ ತಡ್ಕೊಳಕ್ಕಾಗಲ್ಲ ಹಂಗೆ. ಅಲ್ಲ, ಸಪೋಸ್ ನಿಮ್ ಕೈಲಿ ಏನಾದ್ರು ಕೀ ಇದ್ರೆ ನಾಳೆನೇ ಅನ್ನೋದು ಮಾಡ್ಬಿಡ್ತೀರಾ? 100%. ಹೌದು 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 ಅಲ್ವಾ? ಬಹಳ ಖುಷಿ ಆಯ್ತು ಕಾರ್ತಿಕ್. ಥ್ಯಾಂಕ್ ಯು. ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ತರದ್ದು ಒಂದು 2 ನಿಮಿಷದ ಕಾನ್ಸೆಪ್ಟ್ ಮಾಡ್ತೀನಿ. ಅದು ದರ್ಶನ್ ಸರ್ದು ಸಾಂಗ್ ತರದ್ದು. ಒಂದ್ ಲೈನ್ ಹೇಳ್ತೀನಿ, ನೆಕ್ಸ್ಟ್ ಲೈನ್ ಹೇಳಬೇಕು. ಓ, ನಾವು ಬಹಳ ಹಾಡುಗಾರರು. ಸಾರಥಿ ಸಿನಿಮಾದಲ್ಲಿ ಅತಿರಥ ಮಹಾರಥ ಸಾರಥಿ. ನೆಕ್ಸ್ಟ್ ಅತಿರಥ ಮಹಾರಥ ಸಾರಥಿ. ನಿನ್ಗೂ ಇಷ್ಟೇ ಗೊತ್ತಾಯ್ತಲ್ಲ? ಇನ್ನು ನೆಕ್ಸ್ಟ್ ಲೈನ್ ಏನು ಸರ್? ಒಂಚೂರು ಎತ್ಕೊಟ್ರೆ ಹೇಳ್ತೀವಿ. ಈಗ ನೀವು ಡೈಲಾಗ್ ಕೇಳಿದ್ರೆ ಹೇಳ್ಬೋದೇನೋ, ನಾನು ಸ್ವಲ್ಪ ಸಾಂಗು ಡ್ಯಾನ್ಸ್ ಅಲ್ಲಿ ಬ್ಯಾಕ್, ಲಾಸ್ಟ್ ಬೆಂಚು. ಅದು ಆರತಿ ಅಂತ ಬರುತ್ತೆ ಲಾಸ್ಟಿಗೆ. ಇಟ್ಸ್ ಓಕೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ಲದೆ ನಾ ದೇವರಾಣೆ ಅಂತನ. ಪರ್ಫೆಕ್ಟ್. ಎಸ್. ಸರ್ಸು ಡೈಲಾಗ್ ಹೇಳ್ತೀರ ಅದನ್ನ? ಸರ್ ಇಲ್ಲ ಸರ್, ಸುಮ್ಮನೆ ಮಾಡಿ. ಇಲ್ಲ ಸುಮ್ಮನೆ ಟ್ರೈ ಮಾಡಿ ಸರ್. ಸೋ ಬೇಡ ಸರ್, ಅವ್ರು ಹೇಳಿದ್ರೆ ಚಂದ, ನಾನು ಹೇಳಿದ್ರೆ ಹೆಣ್ಣು ಬಾಳೆಹಣ್ಣು ಈ ತರ ಬಂದ್ಬಿಡ್ತದೆ. ಓಕೆ. ಕೆಂಚಾಲು ಮಚಾಲು ಎಂಗೋಳ ನಿನ್ ಡೌಗಳು, ಗೋವಿಂದ ಜಡಳ್ಳಿ ಎಂಗೋಳ ನಿನ್ ಕನ್ಸ್ಗಳು, ಹೆಂಗಂತ ಹೇಳಿ ಶಿವ ಸುತ್ತ ಮಚ್ಚು, ಏನ್ ಮಾಡಿದ್ರು ಬಿಡಕ್ಕಿಲ್ಲ ಪ್ರೀತಿ ಹುಚ್ಚು. ಮುಂದಿಂದ ಎಡಿಟ್ ಮಾಡಿ ಅವರೆಲ್ಲ ಮಜಾ ಮಾಡ್ತಾರೆ. ನಮ್ದಿಷ್ಟೇ. ನೈಸ್. ಒಂದೇ ಒಂದು ಸಲ ನೋಡೋಣ ಹಾಡಿ ನಿಮ್ಮ. ಓ, ಫೀಲ್ ಮಾಡಿ ಪಕ್ಕದಲ್ಲಿ ರಚನಾ ಇದಾರೆ ಅಂತ. ಅಲ್ಲಲ್ಲ, ನಾ ಸುಮ್ಮನೆ ಹೇಳಿದೆ, ಹಿಂಗ್ ನೋಡ್ಬಿಟ್ರಲ್ಲ ನೀವು, ಲುಕ್ ಕೊಟ್ಬಿಟ್ರಲ್ಲ. ಅಲ್ಲ, ಇದರ ನೋಡಿದೆ ಸರ್, ಸತ್ಯಾಗ್ಲೂ ಬರಲ್ಲ ಸರ್, ಈ ಲಿರಿಕ್ಸ್ ಎಲ್ಲ ಬಾಯಿಗೆ ಬರಲ್ಲ ಸರ್. ಡೈಲಾಗ್ ಇಷ್ಟುದಾದ್ರೆ ಏನಾರ ಮಾಡ್ಬೋದು. ಅಲ್ಲ, ನಾನು ಹಾಡ್ತೀನಿ, ಅದಕ್ಕೆ ರಿಯಾಕ್ಟ್ ಮಾಡಿ. ಸರಿ ಸರಿ. ಒಂದೇ ಒಂದು ಸಲ ಸೋತು ಬಿಡು ನೀವು ಸರ್. ಇದು ಹಿಂಗ್ ಏರುಳ್ತಾ ಎಲ್ಲ ಇರುತ್ತಲ್ಲ, ನಮ್ಗೆ ಹಂಗ್ ಬರಲ್ಲ ಸರ್. ಮಸ್ತ್ ಹುಡುಗಿ ಬಂದು ಆಯ್ಡು, ಆಮೇಲೆ ಇದು ಮಾರಿ ಕಣ್ಣು ಹೋರಿ ಮ್ಯಾಗೆ ಕೆಂಚಾಲು ಮಚಾಲು ಹೆಂಗೋಳು ಈ ತರ ಇಷ್ಟ. ಒಂದೇ ಒಂದು ಸಲ ಬರಲ್ಲ ಸರ್ ನಮ್ಗೆ. ಅಲ್ಲ, ನಾನು ಜಸ್ಟ್ ಒಂದು ಲೈನ್ ಹೇಳಿದ್ರೆ ನೀವು ನಾಟ್ಯವಾಗಿ ಹೇಳ್ಬಿಟ್ರಲ್ಲ. ಏನಿಲ್ಲ ಸರ್, ನನಗೆ ಅದೇ ಬಾಸು ಎಷ್ಟು ಚೆನ್ನಾಗಿ ಆ ಲಿಪ್ಪೆಲ್ಲ ಸಿಂಕ್ ಮಾಡ್ಕೊಂಡು, ಎಷ್ಟು ಚೆನ್ನಾಗಿ ಅವರು ಜಾಸ್ತಿ ಡ್ಯಾನ್ಸ್ ಮಾಡಲ್ಲ, ಬಟ್ ನೋಡ್ಬೇಕು ಅನ್ಸುತ್ತೆ. ಶೇಕ್ ಇಟ್ ಪುಷ್ಪವತಿ ಅಂದಾಗ ಶೇಕ್ ಇಟ್ ಪುಷ್ಪವತಿ, ನಂಗೆ ಮ್ಯೂಸಿಕ್ ಶೇಕ್ ಇಟ್ ಪುಷ್ಪವತಿ. ನನಗೆ ರೀಸೆಂಟ್ ಆಗಿ ಫ್ಲರ್ಟ್ ಸಿನಿಮಾದ ಇಂಟರ್ವ್ಯೂ ಟೈಮಲ್ಲಿ ನಿಮಗೆ ಹೇಳಿದ್ರು ನನಗೆ, ಸರ್ ಬಿಫೋರ್ ಶೇಕ್ ಇಟ್ ಪುಷ್ಪವತಿ ನಾನು ಬಹಳಷ್ಟು ಸಿನಿಮಾಗಳನ್ನ ಮಾಡಿದೆ, ಬಟ್ ಆ ಸಾಂಗ್ ಬಂತು ಸರ್, ಇವತ್ತಿಗೂ ನಾನು ಟ್ರೆಂಡಿಂಗ್ ಅಲ್ಲಿ ಇದ್ದೀನಿ ಸರ್. ಹೌದು. ಅಂದ್ರೆ ನಾನು ಈ ಪದ ಯಾಕೆ ಬಳಸಿದೆ ಅಂತಂದ್ರೆ, ಒಬ್ಬ ಕಲಾವಿದನ ಬಹಳಷ್ಟು ದೊಡ್ಡ ಜರ್ನಿ ಒಂದು ಸಣ್ಣ ಸೀನ್ ಮೂಲಕ, ಕರೆಕ್ಟ್, ಒಂದು ಸಣ್ಣ ಹಾಡಿನ ಮೂಲಕ ಅವನು ಸುಮಾರು ವರ್ಷ ಟ್ರೆಂಡಿಂಗ್ ಅಲ್ಲಿ ಇರ್ತಾನಂತೆ. ಇದಕ್ಕೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ? ಒಂದು ಟಗರು ಪಲ್ಯ ಡೆವಿಲ್ ಗಂಟ ಊಟ ಹಾಕಿ. ಸೂಪರ್. ಇದಕ್ಕೆ ನನ್ನ ಜನ್ಮ ಇದ್ರು ಡಾಲಿ ಸರ್ ಮತ್ತೆ ದೇವಣ್ಣ ಅಂತ ಇದ್ದಾರೆ ಮ್ಯಾನೇಜರು, ಡಾಲಿ ಸರ್, ಆಮೇಲೆ ಉಮೇಶ್ ಸರ್ ಡೈರೆಕ್ಟರ್, ನಾನು ಒಪ್ಕೊಂಡಿದ್ದೆ. ಇಷ್ಟು 3 ಜನಕ್ಕೆ ನಾನು ಸಾಯ ತನಕ ಚಿರಋಣಿಯಾಗಿರ್ತೀನಿ. ಈ ಸಿನಿಮಾ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಮಾತಾಡೋಕ್ಕೂ ಒನ್ ಆಫ್ ದಿ ಟಗರು ಪಲ್ಯನೇ ಕಾರಣ. ಆಮೇಲೆ ಟಗರು ಪಲ್ಯಕ್ಕೆ ಬಂದಂತಹ ಟೈಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಫೀಲಿಂಗು, ತಮ್ಮನಿಗೆ ಕೈ ಮಾಡಿದ್ದು, ಹೌದು, ಅಲ್ಲಿಂದ ಒಂದು ಜರ್ನಿ. ಹೌದು ಅಲ್ವಾ? ಹೌದು, ಅದ್ಭುತ ಸರ್. ಒಬ್ಬ ಕಲಾವಿದ ಯಾಕೆ ಸಿನಿಮಾ ಗೆಲ್ಲಬೇಕು ಅಂತೀವಂದ್ರೆ ಹಿಂಗೆ ಸರ್. ಈ ಒಂದು ಸಿನಿಮಾ ಗೆದ್ದಾಗ ಕಲಾವಿದ ಗೆಲ್ತಾನೆ, ಪ್ರೊಡ್ಯೂಸರ್ ಗೆಲ್ತಾರೆ, ಡೈರೆಕ್ಟ್ರು ಗೆಲ್ತಾರೆ, ಆರ್ಟಿಸ್ಟ್ ಎಲ್ಲರೂ ಗೆಲ್ತಾರೆ. ಇಲ್ಲಿಂದ ಆಚೆ ಕೆಲಸ ಮಾಡೋ ಅಂಥವ್ರಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದೊಂದು ಕಾರ್ಖಾನೆ ಸರ್, ನಿಜ, ದೊಡ್ಡ ಕಾರ್ಖಾನೆ. ಯಾರೋ ಒಬ್ರು ಬಂದು ಯಾಕೆ ಬೆಂಕಿ ಹಚ್ತೀರಾ? ನಮ್ಮ ಪಾಡಿಗೆ ನಾವು ಊಟ ಮಾಡಿ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀವಿ, ಹೊಟ್ಟೆ ಪಾಡು ನಡೀತಾ ಇದೆ. ಪ್ರಾಡಕ್ಟ್ ಇಷ್ಟ ಆದರೆ ತೊಗೊಳ್ತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಬಿಡ್ತಾರೆ. ಅದು ಎರಡೂ ಅವ್ರ ಕೈಯಲ್ಲಿ ಇದೆ. ಯಾಕೆ ಬೈಬೇಕು ಯಾರಿಗೂ ಅಂತ. ಅಲ್ಲ, ನಿಮ್ಮ ಮಾತಲ್ಲಿ ಬೇರೆ ಥರದ ಒಂದು ಅಂಡರ್ಲೈನ್ ಇದೆ, ನೋಡೋರಿಗೆ ಅರ್ಥ ಆಗುತ್ತೆ. ತುಂಬ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದು. ಡಿಸೆಂಬರ್ 11ಕ್ಕೆ ಬ್ರಿಲಿಯಂಟ್ ಆಗಿ ವಾವ್ ಫ್ಯಾಕ್ಟರ್ ಥರ ಬರ್ತಿದ್ದೀರಿ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ರಥದಲ್ಲಿ ದೇವ್ರಿದೆ, ಹಗ್ಗ ನಿಮ್ಮ ಕೈಯಲ್ಲಿದೆ, ಎಲ್ಲಿ ಗಂಟ ಎಳಿಬೇಕೋ ಅಲ್ಲಿ ಗಂಟ ಎಳೆದು ಬಿಡಿ. ಇದೊಂಥರ ನಮ್ಮೆಲ್ಲರಿಗೂ ಮದುವೆ ಮನೆ ಇದ್ದಂಗೆ, 100 days ಮದುವೆ ಮನೆ. ಬನ್ನಿ, ಎಲ್ಲರೂ ಊಟ ಮಾಡಿ ಖುಷಿಯಿಂದ ಹೋಗಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಬಾಸ್ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ, ನಮ್ಮ ಮೇಲೆ ಇರಲಿ. ನಿಮ್ಮ ನಗುನೇ ನಮ್ಮನೆ ಅಕ್ಕಿ ಬೇಳೆ. ಅಲ್ಲ, ಪಾಯಿಂಟ್ ಎಂಡಿಂಗ್ ಮಾಡಿ ಚೆನ್ನಾಗಿತ್ತು. ರಥ ದೇವರು ಅನ್ನೋದು
ಎಸ್ ಇಲ್ಲಿಂದ ಡೈರೆಕ್ಟ್ ಸರ್, ನಾನು ಅವಾಗ ಒಂದು ಹೇಳಿದೆ, ಅದನ್ನ ನಿಮ್ಗೆ ಈ ಸಿನಿಮಾದಲ್ಲೇ ಇದೆ ಸರ್. ದಿ ಡೆವಿಲ್, ದಿ ಅನ್ನೋದು ಪ್ರಕಾಶ್ ಸರ್ ಆದ್ರೆ ಡೇ ಅನ್ನೋದು ದರ್ಶನ್ ಸರ್, ಈ ವೀಲ್ ಅನ್ನೋದೇ ಅವ್ರ ಅಭಿಮಾನಿಗಳು. ಈ ಡೇ ಅಂದ್ರೆ ಬೆಳಕು, ಈ ಬೆಳಕು ಅನ್ನೋ ರಥನ ಈ ವೀಲಲ್ಲಿ ಎಳ್ಕೊಂಡು ಹೋಗ್ಬೇಕು. ಓ ಸೂಪರ್, ಸಿನಿಮಾದಲ್ಲೇ ಇದೆ. ವಾವ್ ಫ್ಯಾಂಟಾಸ್ಟಿಕ್, ಸಖತ್ತಿತ್ತು ಹುಲಿ ಕಾರ್ತಿಕ್. ಅಂದ್ರೆ ಇಲ್ಲಿ ಮಜಾನೂ ಸಿಕ್ತು, ಮಾತಲ್ಲಿ ಒಂದು ಪ್ರೀತಿ ಸಿಕ್ತು ದರ್ಶನ್ ಸರ್ ಬಗ್ಗೆ. ಆಮೇಲೆ ಅವ್ರನ್ನ ಪ್ರೀತಿಸುವಂತಹ ಎಲ್ಲ ಸೆಲೆಬ್ರಿಟೀಸ್ ಗಳಿಗೆ ನೀವು ಮಾತಲ್ಲೇ ಒಂದು ಕೃತಜ್ಞತೆ ಕೂಡ ಹೇಳಿದ್ರಿ. ಇದು ಸರ್ ಅವ್ರು ಪ್ರೀತಿಸೋರು ಅಂತಲ್ಲ ಸರ್, ಅವ್ರಿಗೆ ಮೋಸ್ಟ್ಲಿ ಅವ್ರು ಯಾರನ್ನು ದ್ವೇಷ ಮಾಡೋ ಥರ ನನಗೆ ಆ ಒಂದು ದಿನನೂ ಕಾಣಿಸಿಲ್ಲ. ಆ ಸೆಟ್ಟಲ್ಲಿ ಯಾರಿಗೋ ಎಷ್ಟೆಲ್ಲ ನಡೀತಾ ಇತ್ತಲ್ವಾ, ಅವತ್ತು ನಡೀತಾ ಇತ್ತು ಆ ಸೆಟ್ಟಲ್ಲಿ ಇರೋವಾಗ್ಲೂ. ಯಾರ ಬಗ್ಗೆನೂ ಯಾವತ್ತು ಕೆಟ್ಟದಾಗ ಮಾತಾಡಿದ್ದು, ಸಿಟ್ಟಲ್ಲಿ ಇದ್ದಿದ್ದು ಇದೆಲ್ಲ ನೋಡಿಲ್ಲ, ನಾನಂತೂ ನೋಡೇ ಇಲ್ಲ. ಅವರು ಒಳ್ಳೆಯವರಿಗೂ ಕೆಟ್ಟವರಿಗೂ ಒಳ್ಳೆಯವ್ರು ಎಲ್ಲರಿಗೂ ಒಳ್ಳೇದೇ ಬಯಸ್ತಾರೆ. ಅದಕ್ಕೆ ಅವರು ಇವತ್ತಿಲ್ಲ ಅಂದ್ರೂ ಅವ್ರನ್ನ ಮೆರೆಸ್ತಾರೆ. ಥ್ಯಾಂಕ್ ಯು ಕಾರ್ತಿಕ್, ತುಂಬ ಒಳ್ಳೇದಲ್ಲಿ. ಡೆವಿಲ್ ಸಿನಿಮಾನ ಡಿಸೆಂಬರ್ 11ಕ್ಕೆ ಎಲ್ಲ ಫ್ಯಾನ್ಸು, ಸೆಲೆಬ್ರಿಟೀಸು, ಫ್ಯಾನ್ಸ್ ಎಲ್ಲರೂ ಸೇರಿ ದೊಡ್ಡ ಇದು ಕನ್ನಡದ ಚಿತ್ರ ಅಲ್ವಾ, ಕನ್ನಡಿಗರಿಗೆ ಮಾಡಬೇಕು, ನಾನು ಕನ್ನಡಿಗರಿಗೋಸ್ಕರನೇ ಮಾಡ್ತೀನಿ ಅಂದ ಕೆಚ್ಚದೆ ಕನ್ನಡಿಗನ ಚಿತ್ರ. ಆಮೇಲೆ ಕನ್ನಡದ ಕಲಾವಿದರು ತುಂಬಾ ಇರಬೇಕು ಅನ್ನೋ ಆಸೆ ಪಟ್ಟಂತ ಕಲಾವಿದ. ಹೌದು ಹೌದು ಅಲ್ವಾ, ಹೌದು. ಸೊ ನಾನು ಹೇಳೋದಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಲ್ಲಿ ಆ ಸಿನಿಮಾ ಈ ಸಿನಿಮಾ ಅನ್ನೋಕ್ಕಿಂತ ಸ್ಯಾಂಡಲ್ವುಡ್ ಅನ್ನೋದು ತುಂಬ ದೊಡ್ಡದಿದು. ಹೌದು, ಇಲ್ಲೆಲ್ಲ ನಾವು ಊಟಕ್ಕೆ ಬಂದಿದ್ದೀವಿ, ದೇವಸ್ಥಾನದ ಥರ ಇದು. ಸ್ಯಾಂಡಲ್ವುಡ್ ಅನ್ನೋದು ಒಂದು ದೇವಸ್ಥಾನ ಥರ. ಬರ್ತೀವಿ, ಪೂಜೆ ಮಾಡ್ತೀವಿ, ಹರಕೆ ತೀರಿಸ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಲಾಸ್ಟಿಗೆ ಬಂದು ಒಂದು ಕೈ ಮುಗಿದು ಕಾಪಾಡಪ್ಪ ಅಂತ ಹೋಗ್ತೀವಲ್ಲ, ಇಷ್ಟೇ ಇರಬೇಕು. ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಬೈತೀವ ಸರ್ ಯಾರಿಗಾದ್ರು? ದೇವ್ರಿಗೆ ಬೈತೀವ? ಯಾರಿಗೂ ಬೈಲ್ಲ. ಇದು ಅನ್ನ ಕೊಡೋ ಜಾಗ, ಇಲ್ಲೂ ಬೈಬಾರ್ದು, ನಾವು ಇಲ್ಲೂ ಕೆಟ್ಟದ್ದು ಹಾಕ್ಬಾರ್ದು. ಹುಲಿ ಕಾರ್ತಿಕ್ ತುಂಬಾ ಮೋಲ್ಡ್ ಆಗಿದ್ದಾರೆ, ತುಂಬಾ ಕಲ್ತ್ಕೊಂಡಿದ್ದೀರಿ, ತುಂಬಾ ಗ್ರಹಿಸಿದ್ದೀರಿ, ಎಲ್ಲವನ್ನು ಅಬ್ಸರ್ವ್ ಮಾಡಿದ್ದೀರಿ. ನಿಮ್ಮ ಮಾತಲ್ಲಿ ಆ ಒಂದು ತೂಕ ಇದೆ. ನಿಮ್ಮ ಮೂಲಕ ಡೆವಿಲ್ ಚಿತ್ರತಂಡಕ್ಕೂ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಸಿಗಲಿ, ಸಿನಿಮಾ ತುಂಬ ಚೆನ್ನಾಗಲಿ. ಇದು ಸುದ್ದಿ ಮನೆಯ ಮನಸಾರೆ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಹಬ್ಬ ಮಾಡೋಣ. ಇದಿಷ್ಟು ಹುಲಿ ಕಾರ್ತಿಕ್ ಅವರ ಮಾತು. ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ.